ಶಾಮಿ ಕಬಾಬ್ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತೀರಾ? ಹಾಗಾದರೆ ಬನ್ನಿ, ಇದು ಡಿಫ್ರೆಂಟ್ ಆಗಿರುವಂಥ ಶಾಮಿ ಕಬಾಬ್ ಚಿಕನ್ನಿಂದಲೂ ಸೂಪರ್ ಟೇಸ್ಟಿ ಸ್ನ್ಯಾಕ್ಸ್, ಹಾಗೆ ಇಫ್ತಾರಿಗೂ ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್. ಸೊ ಇದನ್ನು ನೀವು ಕೂಡ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಕಡಲೆಬೇಳೆ ನೆನೆಸಿಡಬೇಕಾಗುತ್ತೆ. ಸೊ ಇದನ್ನು ನೆನೆಸಿಟ್ಬಿಟ್ಟು ಹಾಗೆ ವಾಶ್ ಮಾಡ್ಕೊಂಡಾಗಿದೆ. ಈಗ ಕುಕ್ಕರ್ಗೆ ಇದನ್ನು ಹಾಕ್ಕೊಳ್ಬೇಕು. ಒಂದು 3/4 ಕಪ್ ಅಳತೆಗೆ ನಾನಿಲ್ಲಿ ಕಡಲೆಬೇಳೆನ ತಗೊಂಡಿದ್ದೇನೆ. ಹಾಗೆ ಅರ್ಧ kg ಚಿಕನನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಗೆಯೇ ವಾಶ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕೂಡ ಇಟ್ಟಿದ್ದೇನೆ. ಈಗ ಇದನ್ನು ಕೂಡ ಇದೇ ಕುಕ್ಕರಿಗೆ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ 2 ವಿಧಾನದಲ್ಲಿ ಕೂಡ ಮಾಡ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ 2 ಒಣಮೆಣಸಿನಕಾಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ 1 ಪೀಸ್ ಚಕ್ಕೆ, 2 ಏಲಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಅರಿಶಿನ, 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಬೇಯಿಸಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಇಲ್ಲಿ ಸ್ಕಿಪ್ ಆಗಿದೆ. 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಕು. ಮಿಕ್ಸ್ ಮಾಡಿದ ಮೇಲೆ ಗ್ಯಾಸನ್ನು ಆನ್ ಮಾಡಿಕೊಂಡು ಕುಕ್ಕರನ್ನು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 5ರಿಂದ 6 ವಿಜಿಲ್ದನ್ನು ಕೂಗಿಸ್ಕೋಬೇಕು. ಸೊ ಇಲ್ಲಿ ಕಡಲೆಬೇಳೆ ಹಾಗೂ ಚಿಕನ್ ಬೇಗನೆ ಬೇಯುತ್ತೆ. ಕಡಲೆಬೇಳೆ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಅಂದರೆ ಚೆನ್ನಾಗಿ ಇದರಿಂದ ಕಡಲೆಬೇಳೆ ಬೇಯಬೇಕು. ಈ ಶಾಮಿ ಕಬಾಬ್ಗೆ ಚೆನ್ನಾಗಿ ಕಡಲೆಬೇಳೆ ಬೇಯಬೇಕಾಗತ್ತೆ. ಅದಕ್ಕೆ 6 ವಿಜಿಲನ್ನು ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನಾನಿಲ್ಲಿ 6 ವಿಜಿಲನ್ನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಕೂಡ ಕಡಲೆಬೇಳೆ. ನೋಡಿ ಈ ರೀತಿ ಸ್ಮೂತಾಗಿ ಬೇಯಬೇಕಾಗುತ್ತೆ. ನೋಡಿ ಇಷ್ಟಾದಮೇಲೆ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಇದನ್ನು ಬಿಸಿ ಇರುವಾಗಲೇ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇದನ್ನು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಮಾಡೋದಾದರೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಅದಾದಮೇಲೆ ಇದನ್ನು ಮಿಕ್ಸಿಗೆ ನೀವು ಹಾಕೋದಾದರೆ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದಾದರೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಾಡೋದಾದರೆ ಸ್ವಲ್ಪನೂ ಕೂಡ ನೀರು ಇರಬಾರ್ದು. ನೀರು ಇಲ್ಲದೇ ನೀವು ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಈಗ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಬೌಲನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಸೊ ಅದರಲ್ಲಿ ಕಲಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಬೌಲನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇದನ್ನು ಕೂಡ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು ಕೂಡ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇನ್ನು 1 ಹಸಿಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ನಾವು ಬೇಯಿಸಲಿಕ್ಕೆ ಉಪ್ಪನ್ನು ಹಾಕಿದ್ವಿ, ಬಟ್ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗ್ಬೋದು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ನೋಡಿ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಎಲ್ಲರೂ ಇದಕ್ಕೆ ಮೊಟ್ಟೆಯನ್ನು ಹಾಕ್ತಾರೆ, ಬಟ್ ನಾವಿಲ್ಲಿ ಮೊಟ್ಟೆಯನ್ನು ಸ್ಕಿಪ್ ಮಾಡಿಕೊಂಡು ಈ ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಡಿಫ್ರೆಂಟ್ ಆಗಿರುತ್ತೆ. ಒಂದು 5 ಬ್ರೆಡ್ಡನ್ನು ತಗೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡ್ಕೋಬೇಕು. ಈ ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಇದರಿಂದ ನಿಮಗೆ ಶಾಮಿ ಕಬಾಬ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನೋಡಿ ಬೈಂಡಿಂಗ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ನಾವಿಲ್ಲಿ ಜಾಸ್ತಿಯಾಗಿ ಮೊಟ್ಟೆನೇ ಹಾಕಿ ಮಾಡೋದ್ರಿಂದ ಸೊ ಮೊಟ್ಟೆ ಇಷ್ಟ ಇಲ್ಲದಿದ್ದವರು ಈ ರೀತಿ ನೀವು ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡು ನೀವು ಶಾಮಿ ಕಬಾಬನ್ನು ರೆಡಿ ಮಾಡ್ಕೋಬೋದು. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ಸೊ ನೀವಿಲ್ಲಿ ನೋಡ್ಬೋದು ಚೆನ್ನಾಗಿ ಬೈಂಡಿಂಗ್ ಕೂಡ ರೆಡಿ ಆಗ್ತಾ ಇದೆ. ಸೊ ಇನ್ನು ಮೊಟ್ಟೆ ಹಾಕೋ ಬದಲು ನೀವು ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡು ಇದಕ್ಕೆ ಬೈಂಡಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಶಾಮಿ ಕಬಾಬನ್ನು ಟ್ರೈ ಮಾಡಿ ನೋಡಿ. ನೋಡಿ ಈಗ ಬೈಂಡಿಂಗ್ ಕೂಡ ಚೆನ್ನಾಗಿ ಆಗಿದೆ. ಈಗ ನೋಡಿ ಉಂಡೆ ಕಟ್ಟುವ ಕರೆಕ್ಟಾಗಿ ಸಿಗುತ್ತೆ ಉಂಡೆ. ನೋಡ್ಬೋದು ನೀವಿಲ್ಲಿ ನೀಟಾಗಿ ಬರ್ತಾ ಇದೆ. ಸೊ ತಟ್ಟಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಎಣ್ಣೆ ಎಲ್ಲ ಕೈಗೆ ಹಾಕಬೇಕಂತೆಲ್ಲ, ನೀಟಾಗಿ ನೀವು ಕೈಯಲ್ಲಿ ಇದನ್ನು ತಟ್ಕೋಬೋದು. ಸೊ ನೋಡಿ ಶಾಮಿ ಕಬಾಬ್ ಯಾವ ಶೇಪಿಗೆ ಇರುತ್ತೆ ನಾರ್ಮಲಾಗಿ ಅದೇ ಶೇಪಿಗೆ ನಾವು ಇದನ್ನು ಮಾಡ್ಕೋಬೋದು. ಹಾಗೆ ನೀವೇನಾದರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೋಡ್ಬೋದು ನೀವಿಲ್ಲಿ ಶಾಮಿ ಕಬಾಬ್ ಇಲ್ಲಿ ರೆಡಿ ಆಗ್ತಾ ಇದೆ. ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ನಾವು ನಾರ್ಮಲಾಗಿ ಮೊಟ್ಟೆ ಹಾಕೋ ಬದಲು ಈ ರೀತಿ ಬ್ರೆಡ್ ಕ್ರಮ್ಸನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ.
ಹಾಗೆ ಮೊಟ್ಟೆ ಇಷ್ಟ ಇಲ್ಲದವರು ಅದನ್ನು ಸ್ಕಿಪ್ ಮಾಡಿಕೊಂಡು ಇದೇ ರೀತಿ ನೀವು ಶಮಿ ಕಬಾಬನ್ನು ರೆಡಿ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಫ್ರೈ ಮಾಡೋದು ಕೂಡ 2 ವಿಧಾನದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡಿ ಶಮಿ ಕಬಾಬ್ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ನೀವಿಲ್ಲಿ ನೋಡಬಹುದು. ಹಾಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ಇದೇ ಥರ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಶಮಿಯನ್ನು ಇದೇ ಥರ ಮಾಡ್ಕೊಳ್ಳೋಣ. ಸೊ ಮಾಡಿಕೊಂಡು ನಿಮಗೆ ಫ್ರೈ ಮಾಡೋದು ಕೂಡ ತೋರಿಸ್ತೇನೆ, 2 ವಿಧಾನದಲ್ಲಿ ಹೇಗೆ ಫ್ರೈ ಮಾಡ್ಕೋಬಹುದು ಅಂತ. ಇವತ್ತು ಈ ಇಫ್ತಾರಿಗೆ ಡಿಫ್ರೆಂಟ್ ಆಗಿರುವಂಥ ಈ ಶಮಿ ಕಬಾಬನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಸೊ ಟ್ರೈ ಮಾಡಿಕೊಂಡು ಕಮೆಂಟಲ್ಲಿ ಹೇಳ್ಬೋದು ಹೇಗೆ ಬಂದಿದೆ ಅಂತ ಶಮಿ ಕಬಾಬ್. ಈ ಶಮಿ ಕಬಾಬನ್ನು ಹೆಚ್ಚಾಗಿ ಮಾಡೋದು ಮಟನ್ನಿಂದ, ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ನಾವು ಹೊಸ ರುಚಿಯ ಸ್ನ್ಯಾಕ್ಸ್ ಬೇಕಾದರೆ ಈ ಚಿಕನ್ನಲ್ಲಿ ಶಮಿ ಕಬಾಬನ್ನು ಮಾಡಿದರೆ ಈ ಇಫ್ತಾರಿಗೆ ಹೊಸ ರುಚಿಯ ಸ್ನ್ಯಾಕ್ಸೇ. ಇದನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ಎಲ್ಲ ಶಮಿಯನ್ನು ಇದೇ ರೀತಿ ಮಾಡ್ಕೋಬೇಕು. ನೋಡಿ ಎಲ್ಲ ಶಮಿ ಕೂಡ ಇಲ್ಲಿ ರೆಡಿಯಾಗಿದೆ. ಇನ್ನದನ್ನು ಕಬಾಬ್ ಮಾಡಲಿಕ್ಕೆ ಮಾತ್ರ ಬಾಕಿ ಇರೋದು. ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೇಮ್ ಕಟ್ಲೆಟ್ ಥರನೇ ಕಾಣಿಸ್ತಾ ಇದೆ. ಬನ್ನಿ ಇದನ್ನಿನ್ನು ಪಟ್ ಅಂತ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ಇಲ್ಲಿ ಪ್ಯಾನನ್ನು ಇಡಬೇಕಾಗುತ್ತೆ. ಈ ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂದೊಂದಾಗಿ ಈ ಶಮಿಯನ್ನು ಹಾಕ್ಕೊಳ್ಬೇಕಾಗತ್ತೆ, ಅಂದರೆ ಇಡ್ತಾ ಬರಬೇಕಾಗತ್ತೆ. ತುಂಬಾ ಒಂದು ರುಚಿಯಾದ ಡಿಫ್ರೆಂಟ್ ಟೇಸ್ಟಲ್ಲಿ ಶಮಿ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುವಂಥ ಶಮಿ ಕಬಾಬ್. ಒಮ್ಮೆ ಇದನ್ನು ನೀವು ಈ ಇಫ್ತಾರಿಗೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಹಾಗೆ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು. 10 ನಿಮಿಷ ಹೀಗೇ ಫ್ರೈ ಆಗಲಿಕ್ಕೆ ಬಿಡಬೇಕು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಮಲ್ಲಿಟ್ಟಿದ್ದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಟರ್ನ್ ಮಾಡಿ ಇದನ್ನು ಹಾಕ್ಕೊಳ್ಬೇಕು. ಆದಷ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಮಲ್ಲಿಟ್ಟಿದ್ದನ್ನು ಮಾಡ್ಕೋಬೇಕು. ಇನ್ನು ಇದನ್ನು ಟರ್ನ್ ಮಾಡಿ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದಿದ್ರೆ ಇದು ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ ಇನ್ನೂ ಸ್ವಲ್ಪ ಇದಕ್ಕೆ ಎಣ್ಣೆ ಬೇಕಾಗ್ಬೋದು, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಇದು ಫ್ರೈ ಆಗುವಾಗ ಸ್ವಲ್ಪ ಜಾಸ್ತಿ ಆಗಿದ್ದು ಫ್ರೈ ಆಗಬೇಕು, ಅಂದರೆ ಇದು ಸ್ವಲ್ಪ ಡ್ರೈ ಆಗುತ್ತೆ. ಹಾಗಾಗಿ ಜಾಸ್ತಿ ಡ್ರೈ ಆಗಿತ್ತು ಅಂದರೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಬೇಕು. ತುಂಬಾ ಒಂದು ರುಚಿಯಾಗಿರುವಂಥ ಶಮಿ ಕಬಾಬ್ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಈಸಿಯಾಗಿ. ಚಿಕನ್ನಿಂದ ಹಾಗೂ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡು ಶಮಿ ಕಬಾಬನ್ನು ರೆಡಿ ಮಾಡ್ಕೋಬೋದು. ಎಲ್ಲ ಶಮಿ ಕಬಾಬ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗೆದು ಟಿಶ್ಯೂ ಪೇಪರ್ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಇತ್ತು ಅಂದರೆ ಅದರಿಂದ ಹೀರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್. ಸೊ ಇನ್ನೊಂದು ವಿಧಾನದಲ್ಲಿ ಕೂಡ ನಿಮಗೆ ತೋರಿಸ್ತೇನೆ ಹೇಗೆ ಫ್ರೈ ಮಾಡ್ಕೋಬಹುದು ಅಂತ. ಇದನ್ನು ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುವಂಥ ಟೇಸ್ಟ್. ಬನ್ನಿ ಇನ್ನೊಂದು ವಿಧಾನದಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಡೀಪ್ ಫ್ರೈ ಮಾಡೋದು ತುಂಬಾ ಒಂದು ಟೇಸ್ಟಿ ಆಗುತ್ತೆ. ಇದಕ್ಕೆ ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸೊ ನೋಡಿ ಉಳಿದಿರುವಂತಹದ್ದು ಇಷ್ಟು ಉಳಿದಿದೆ. ಇದನ್ನು ಡೀಪ್ ಫ್ರೈ ಮಾಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ಮೀಡಿಯಮ್ಮಲ್ಲಿಟ್ಟು ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಹಾಕ್ಕೊಳ್ಳಿ. ಸೊ ಎಲ್ಲನೂ ಪೂರ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಟರ್ನ್ ಮಾಡಿ ಹಾಕುವಾಗ ಕಟ್ಟಾಗುವ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ 1 ಅಥವಾ 2 ಶಮಿ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಟರ್ನ್ ಮಾಡಿ ಹಾಕ್ಕೊಂಡು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ನೋಡಿ ಇದು ಕೂಡ ರೆಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ, ಡೀಪ್ ಫ್ರೈ ಆಗಿದೆ. ನೋಡಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಕೂಡ ಈಸಿ ಆಗುತ್ತೆ ಶಮಿ ಕಬಾಬ್ ಮಾಡೋದು. ತುಂಬಾ ಒಂದು ಟೇಸ್ಟಿ ಹಾಗೂ ರುಚಿಯಾಗಿರುವಂಥ ಶಮಿ ಕಬಾಬನ್ನು ನೀವು ಈಗ ಮನೆಯಲ್ಲೇ ಡಿಫ್ರೆಂಟ್ ಹಾಗೂ ಟೇಸ್ಟಿಯಾಗಿ ಮಾಡ್ಕೋಬಹುದು. ಇಫ್ತಾರಿಗೆ ಇವತ್ತೇ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಸಖತ್ತಾಗಿರುವಂಥ ಶಮಿ ಕಬಾಬನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಈಗ ಮಾಡ್ಬೋದು. ಉಳಿದಿರುವಂಥ ಶಮಿಯನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಂಡು ಆಗಿದೆ. ಸಖತ್ತಾಗಿರುವಂಥ ಶಮಿ ಕಬಾಬ್ ನೋಡಿ, ತುಂಬಾ ಒಂದು ರುಚಿಯಾಗಿರುವಂಥ ಶಮಿ ಕಬಾಬ್. ಸೇಮ್ ಕಟ್ಲೆಟ್ ಥರನೇ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ ಎಲ್ಲ ಶಮಿ ಕಬಾಬ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೂ 2 ವಿಧಾನದಲ್ಲಿ ಶಮಿ ಕಬಾಬ್ ಕೂಡ ಇಲ್ಲಿದೆ. ಸೊ ನೋಡಿ
ತುಂಬಾ ಒಂದು ರುಚಿಯಾಗಿರುವಂಥ ಶಮಿ ಕಬಾಬ್ ಸಖತ್ ಟೇಸ್ಟಿಯಾಗಿದೆ ನೋಡಿ. ಇದು ಡೀಪ್ ಫ್ರೈ ಮಾಡಿರುವಂತಹದ್ದು ತುಂಬಾ ಒಂದು ರುಚಿಯಾದ ಶಮಿ ಕಬಾಬ್. ಹಾಗೆ 2 ವಿಧಾನದಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ. ಇದು ಪ್ಯಾನ್ ಫ್ರೈ ಮಾಡಿರುವಂತಹದ್ದು. ಇದು ಸ್ವಲ್ಪ ಜಾಸ್ತಿಯಾಗಿ ಫ್ರೈ ಆಗಬೇಕು, ನೋಡ್ಬೋದು ನೀವಿಲ್ಲಿ. ಸೊ ಇಲ್ಲಿ ನಾವು ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಈ ಥರ ಜಾಸ್ತಿಯಾಗಿ ಫ್ರೈ ಆಗಿದೆ. ನೀವು ಮೊಟ್ಟೆ ಹಾಕ್ಕೊಂಡು ಮಾಡಿದರೆ ಇಷ್ಟು ನಿಮಗೆ ಜಾಸ್ತಿಯಾಗಿ ಫ್ರೈ ಆಗಿ ಬರಲ್ಲ, ಅಂದರೆ ಸ್ವಲ್ಪ ಕಲರ್ ಬರಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಈ ಥರ ನಿಮಗೆ ಫ್ರೈ ಆಗಿದೆ. ಸೊ ಚೆನ್ನಾಗಿರುತ್ತೆ. ಇದು ಕೂಡ ತುಂಬಾ ಒಂದು ರುಚಿ ಹಾಗೂ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಹಾಗೆ ಇದು ನೋಡಿ, ಇದಂತೂ ಸಖತ್ತಾಗಿದೆ. ಡೀಪ್ ಫ್ರೈ ಮಾಡುವಂಥದ್ದು ಯಾವುದೇ ಸ್ನ್ಯಾಕ್ಸ್ ಆಗಿರ್ಬೋದು, ಸಖತ್ತಾಗಿರುತ್ತೆ. ಸೊ ನೀವು ಇದನ್ನೊಮ್ಮೆ ಟ್ರೈ ಮಾಡಲೇಬೇಕು. ಇವತ್ತು ಈ ಇಫ್ತಾರಿಗೆ ಇದನ್ನು ಟ್ರೈ ಮಾಡಿ ನೋಡಿ, ಹಾಗೂ ಕಮೆಂಟಲ್ಲಿ ಹೇಳ್ಬೋದು ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಶಮಿ ಕಬಾಬ್ ರೆಸಿಪಿ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟ್ ಟೇಸ್ಟಲ್ಲಿ ಸಖತ್ತಾಗಿ ಹೇಗೆ ಮಾಡ್ಬೋದು ಅಂತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್.